ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ನ ಮೇಲೆ ನಾವು ಡಿಸ್ಕಷನ್ನ ಮಾಡೋಣ. ಸೊ ಬೇಸಿಕಲಿ ಅರ್ನ್ಡ್ ಲೀವ್ಗಳನ್ನು ನಾವು ಲಾಸ್ಟ್ ವೀಡಿಯೋಸ್ದಲ್ಲಿ ನೋಡಿದ್ದೀವಿ. ಯಾವ ರೀತಿಯಾದಂಥ ಒಂದು EL ಮತ್ತು CLನ ಮೀನಿಂಗ್ ಏನಿದೆ ಮತ್ತು ಅವುಗಳ ಮೇಲೆ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಎನ್ಕ್ಯಾಶ್ಮೆಂಟ್ ಪಡಿಬೋದು, ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ, ಎಲ್ಲ ಒಂದು ವಿಷಯಗಳನ್ನು ಲಾಸ್ಟ್ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಒಂದು ಪ್ರಮುಖವಾಗಿರುವಂಥ ಉದ್ದೇಶ ಅರ್ಧ ವೇತನ ರಜೆ HPL ನಿಯಮಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಲೆಕ್ಕಾಚಾರ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಅರ್ಹತೆ ಮತ್ತು ಸಂಪೂರ್ಣವಾಗಿರುವಂಥ ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇವತ್ತಿನ ಒಂದು ಟಾಪಿಕ್ನ ಹೆಸರು ಅರ್ಧ ವೇತನ ರಜೆ HPL ನಿಯಮಗಳು. ಸೊ ಹಾಫ್ ಪೇಯ್ಡ್ ಲೀವ್ ಅಂತ ಕರೆಯಲಾಗುತ್ತೆ. ಸೊ ಇವುಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನಿಯಮಗಳ ಒಂದು ಅವಲೋಕನ ನೀವು ನೋಡೋದಾದರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು KCSR ನಿಯಮ 114ರ ಅಡಿಯಲ್ಲಿ ಅರ್ಧ ವೇತನ ರಜೆಯ ಸಮಗ್ರ ವಿವರ ಮತ್ತು ಮಾರ್ಗಸೂಚಿಗಳನ್ನು ನಮಗೆ ನೋಡೋಕೆ ಸಿಗುತ್ತವೆ. ರಜೆ ಜಮೆಯಾಗುವಂಥ ಒಂದು ವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ನೀವು ನೋಡಿದ್ರೆ, ಕ್ರೆಡಿಟ್ ಸಿಸ್ಟಮ್ 20 ದಿನಗಳ ರಜೆ, ವರ್ಷಕ್ಕೆ 20 ದಿನಗಳು HPL ಅನ್ನು ನೀಡಲಾಗುತ್ತೆ. ಹಾಫ್ ಪೇ ಲೀವ್ ಅಂತ ಕರಿತೀವಿ. ಸೊ ವಾರ್ಷಿಕ ಲೆಕ್ಕಾಚಾರ ಇರುತ್ತೆ. ಒಂದು ವರ್ಷಕ್ಕೆ 20 ದಿನಗಳಂತ ಇದರ ಒಂದು ಲೆಕ್ಕಾಚಾರವನ್ನು ಹಾಕಲಾಗುತ್ತದೆ. ಸೊ ವಾರ್ಷಿಕ ಜಮೆ ಲೆಕ್ಕಾಚಾರ, ಸರ್ಕಾರಿ ನೌಕರನ ಸೇವಾ ಖಾತೆಗೆ ಪ್ರತಿ ಪೂರ್ಣಗೊಂಡ ವರ್ಷದ ಸೇವೆಗೆ 20 ದಿನಗಳ ಅರ್ಧ ವೇತನ ರಜೆಯನ್ನು ಹಾಫ್ ಪೇ ಲೀವ್ HPL ನೀಡಲಾಗುತ್ತದೆ. ಇದನ್ನು ಪ್ರತಿ ವರ್ಷ ಜನವರಿ 1 ಮತ್ತು ಜುಲೈ 1ರಂದು ತಲಾ 10 ದಿನಗಳಂತೆ 2 ಸಮಾನ ಕಂತುಗಳಲ್ಲಿ ಮುಂಗಡವಾಗಿ ನೌಕರರ ರಜಾ ಖಾತೆಗೆ ಜಮೆ ಮಾಡಲಾಗುತ್ತದೆ ಅಂತ ಇಲ್ಲಿ ಮಾಹಿತಿಯನ್ನು ಹೇಳಲಾಗ್ತಾ ಇದೆ. ಸೊ ಇದಾದ ಮೇಲೆ ಈ ರಜೆಯನ್ನು ಯಾವಾಗ ಬಳಸಬಹುದು ಅಂತ ನೀವು ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ವೈದ್ಯಕೀಯ ಕಾರಣಕ್ಕಾಗಿ ಈ ಒಂದು ರಜೆಯನ್ನು ಬಳಸಬಹುದಾಗಿದೆ. ನೌಕರರಿಗೆ ಅನಾರೋಗ್ಯ ಉಂಟಾದ ಸಂದರ್ಭದಲ್ಲಿ ನೋಂದಾಯಿತ ವೈದ್ಯಾಧಿಕಾರಿಯಿಂದ ಅಧಿಕೃತ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಮೆಡಿಕಲ್ ಸರ್ಟಿಫಿಕೇಟ್ ಒದಗಿಸುವ ಮೂಲಕ ಈ ರಜೆಯನ್ನು ಪಡೆಯಬಹುದು. ದೀರ್ಘಕಾಲ ಚಿಕಿತ್ಸೆಗೆ ಇದು ಅತ್ಯಂತ ಉಪಯುಕ್ತವಾಗಿರುತ್ತದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ವೈದ್ಯಕೀಯ ಕಾರಣಗಳು ಅಂದರೆ ಪರ್ಸನಲ್, ಕೌಟುಂಬಿಕ ಅಥವಾ ಖಾಸಗಿ ಕೆಲಸಗಳಿಗಾಗಿಯೂ ಈ ರಜೆಯನ್ನು ಬಳಸಲು ಅವಕಾಶವಿದೆ. ವೈಯಕ್ತಿಕ ಕಾರಣಗಳಿಗಾಗಿ HPL ಬಳಸುವಾಗ ವೈದ್ಯಕೀಯ ಪ್ರಮಾಣ ಪತ್ರ ಅಗತ್ಯವಿರುವುದಿಲ್ಲ, ಆದರೆ ವೇತನವು ಅರ್ಧದಷ್ಟು ಕಡಿತಗೊಳಿಸಲಾಗುತ್ತದೆ. ಅಂದರೆ ನೀವು ವೈದ್ಯಕೀಯ ಒಂದು ಸಂದರ್ಭದಲ್ಲಿ ಬಳಸಬಹುದು. ಇದು ಒಂದೇ ಒಂದು ಆಪ್ಷನ್. ಇದಾದ ಮೇಲೆ ಎರಡನೇ ಆಪ್ಷನ್ ಬಂದ್ಬಿಟ್ಟು ನೀವು ಖಾಸಗಿ ಕಾರಣಗಳಿಂದಾಗಿಯೂ ಕೂಡ ಈ ಒಂದು ವೇತನವನ್ನು ಬಳಸಬಹುದಾಗಿದೆ. ಆ ಒಂದು ಟೈಮಲ್ಲಿ ಯಾವುದೇ ರೀತಿಯಾದಂಥ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗಲ್ಲ, ಆದರೆ ಆ ಒಂದು ಟೈಮಲ್ಲಿ ನಿಮ್ಮ ಒಂದು ವೇತನ ಅರ್ಧದಷ್ಟು ಕಡಿತ ಮಾಡಲಾಗುತ್ತದೆ. ಪೇ ಏನಿದೆ ಹಾಫ್ ಆಗುತ್ತೆ, ಅರ್ಧ ವೇತನವನ್ನು ನೀಡಲಾಗುತ್ತೆ ಬೇಸಿಕಲಿ. ಸೊ ಇದು ಅದರ ಒಂದು ಮೀನಿಂಗ್ ಇರುವಂಥದ್ದು. ಇದಾದ ಮೇಲೆ ರಜೆ ಅವಧಿಯಲ್ಲಿ ವೇತನ ಲೆಕ್ಕಾಚಾರ ಯಾವ ರೀತಿಯಾಗಿ ಮಾಡಲಾಗುತ್ತದೆ ಅಂತ ನೀವು ನೋಡಿದ್ರೆ, ಈ ರಜೆ ಅವಧಿಯಲ್ಲಿ ನೌಕರರಿಗೆ ಅರ್ಧ ವೇತನ ಹಾಫ್ ಸ್ಯಾಲ್ರಿ ಮಾತ್ರ ಲಭ್ಯವಿರುತ್ತದೆ. ಇದರ ಲೆಕ್ಕಾಚಾರ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ, ಮೂಲ ವೇತನ ಬೇಸಿಕ್ ಪೇ ನೌಕರರು ರಜೆ ಹೋಗುವ ಮುನ್ನ ಪಡೆಯುತ್ತಿದ್ದ ಮೂಲ ವೇತನದ ಸರಿಯಾಗಿ ಅರ್ಧದಷ್ಟು 50% ಮಾತ್ರ ನೀಡಲಾಗುತ್ತದೆ. ಇದು ಮೂಲ ವೇತನ. ತುಟ್ಟಿ ಭತ್ಯೆ ಅರ್ಧಶತ ಕಡಿತಗೊಂಡ ಮೂಲ ವೇತನಕ್ಕೆ ಎಷ್ಟು ತುಟ್ಟಿ ಭತ್ಯೆ ಆಗುತ್ತೋ, DA ಅನ್ವಯವಾಗುತ್ತೋ ಅಷ್ಟನ್ನು ಮಾತ್ರ ಲೆಕ್ಕ ಹಾಕಿ ನೀಡಲಾಗುತ್ತದೆ. ಅಂದರೆ ನಿಮ್ಮ ಒಂದು ಬೇಸಿಕ್ ಪೇ ರಜೆ ಅಂದರೆ ಹಾಫ್ ಪೇ ಲೀವ್ ಹೋಗೋಕ್ಕಿಂತ ಮುಂಚೆ 50,000 ಇದೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಬೇಸಿಕಲಿ 25,000 ಬೇಸಿಕನ್ನು ನೀಡಲಾಗುತ್ತೆ. ಏನಕ್ಕಂದರೆ 50% ನೀಡ್ತಾರೆ. ಆ್ಯಂಡ್ DA 14% ಅಥವಾ 20% ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆ ಒಂದು 14% DAನ 25,000 ಮೇಲೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ನಾಟ್ ಆನ್ 50,000 ಅಂತ ಅರ್ಥ. ಇತರ ಭತ್ಯೆಗಳು, ಮನೆ ಬಾಡಿಗೆ ಭತ್ಯೆ, HRA ಮತ್ತು ನಗರ ಪರಿಹಾರ ಭತ್ಯೆಗಳು CCA ನಿಯಮಾವಳಿಗಳು ಪಟ್ಟು ಪೂರ್ಣ ಪ್ರಮಾಣದಲ್ಲಿ ಪಡೆಯಲು ಅವಕಾಶವಿರುತ್ತದೆ ಅಂತ ಹೇಳಿದ್ದಾರೆ. HRA ಮತ್ತು CCAಗಳು HRAನ ಪೂರ್ಣ ಪ್ರಮಾಣದಲ್ಲಿ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಇದಾದ ಮೇಲೆ HPLನ ಪ್ರಮುಖ ವೈಶಿಷ್ಟ್ಯತೆಗಳ ಬಗ್ಗೆ ಮಾತನಾಡೋದಾದರೆ, ಏನು ವೈಶಿಷ್ಟ್ಯತೆ ಇದೆ ಇದಕ್ಕೆ ಅಂತ, ಗರಿಷ್ಠ ಮಿತಿ ಯಾವುದೇ ರೀತಿಯಾಗಿ ಇರೋದಿಲ್ಲ. ಎಷ್ಟು ಬೇಕಾದಷ್ಟು ಇವುಗಳನ್ನು ಕ್ರೋಢೀಕರಿಸಬಹುದಾಗಿದೆ. ಸೊ ಗರಿಷ್ಠ ಮಿತಿ ಇಲ್ಲ. ಗಳಿಕೆ ರಜೆಯಂತೆ ಇದಕ್ಕೆ 300 ದಿನಗಳ ಗರಿಷ್ಠ ಸಂಗ್ರಹ ಮಿತಿ ಇರೋದಿಲ್ಲ. ನೌಕರರು ತಮ್ಮ ಇಡೀ ಸೇವಾವಧಿಯುದ್ದಕ್ಕೂ ಎಷ್ಟು ದಿನಗಳಾದರೂ ಗಳಿಸಿ ಖಾತೆಯಲ್ಲಿ ಕೂಡಿಡಬಹುದಾಗಿದೆ.
ನಗದೀಕರಣ ಇರೋದಿಲ್ಲ. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಇದಕ್ಕೆ ಯಾವುದೇ ರೀತಿಯಾದಂಥ ನಗದೀಕರಣ ಇರೋದಿಲ್ಲ. ಇವುಗಳನ್ನು ಯೂಸ್ ಮಾಡಲೇಬೇಕಾಗುತ್ತದೆ. ನಿವೃತ್ತಿ ಸಮಯದಲ್ಲಿ ಅಥವಾ ಸೇವೆಯಲ್ಲಿದ್ದಾಗ ಖಾತೆಯಲ್ಲಿ ಉಳಿಕೆಯಾದ ಅರ್ಧ ವೇತನ ರಜೆಯನ್ನು ನಗದೀಕರಿಸಲು ಎನ್ಕ್ಯಾಶ್ಮೆಂಟ್ ಮಾಡಲು ಯಾವುದೇ ಕಾನೂನು ಅವಕಾಶ ಇರುವುದಿಲ್ಲ. ಸೇವಾ ಅವಧಿ ಲೆಕ್ಕಾಚಾರ. ಅನಧಿಕೃತ ಗೈರು ಹಾಜರಿ ಅಥವಾ ಅಸಾಧಾರಣ ರಜೆ ಇದ್ದಲ್ಲಿ ಈ ಜಮೆಯು ಕಡಿತಗೊಳ್ಳುತ್ತದೆ. ಕೇವಲ ಕರ್ತವ್ಯ ನಿರ್ವಹಿಸಿದ ಪ್ರತಿ ಕ್ಯಾಲೆಂಡರ್ ತಿಂಗಳಿಗೆ 5 ಅಥವಾ 3 ದಿನಗಳ ದರದಲ್ಲಿ ರಜೆ ಜಮೆಯಾಗುತ್ತದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಪರಿವರ್ತಿತ ರಜೆ, ಕಮ್ಯೂಟೆಡ್ ಲೀವ್ ಅಂತ ನೆಕ್ಸ್ಟ್ ಒಂದು ಬರುತ್ತೆ. ಕಮ್ಯೂಟೆಡ್ ಲೀವ್ ಅಂದರೆ ಏನು, ಅದು ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತ ನೋಡಿದ್ರೆ, ಖಾತೆಯಲ್ಲಿರುವ ಅರ್ಧ ವೇತನ ರಜೆಯನ್ನು ವೈದ್ಯಕೀಯ ಕಾರಣಗಳಿಗಾಗಿ ಪೂರ್ಣ ವೇತನ ರಜೆಯಾಗಿ ಪರಿವರ್ತಿಸಿಕೊಳ್ಳುವ ಕಮ್ಯೂಟ್ ಮಾಡುವಂಥ ಒಂದು ವಿಶೇಷ ಅವಕಾಶವನ್ನು ಸರ್ಕಾರ ನೀಡಿದೆ. ಷರತ್ತು ಬಂದ್ಬಿಟ್ಟು ಕೇವಲ ನೋಂದಾಯಿತ ವೈದ್ಯಾಧಿಕಾರಿಯ ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಮಾತ್ರ ಇದನ್ನು ಮಂಜೂರು ಮಾಡಲು ಸಾಧ್ಯವಾಗುತ್ತದೆ. ಕಡಿತ ಅನುಪಾತ 2:1 ಇದೆ. ಅಂದರೆ ನೌಕರನು 1 ದಿನದ ಪರಿವರ್ತಿತ ರಜೆ ಪಡೆದರೆ ರಜಾ ಖಾತೆಯಿಂದ 2 ದಿನಗಳ ಅರ್ಧ ವೇತನ ರಜೆಯನ್ನು ಕಡಿತಗೊಳಿಸಲಾಗುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪೂರ್ಣ ವೇತನ. ಈ ರಜೆಯ ಅವಧಿಯಲ್ಲಿ ನೌಕರನಿಗೆ ಯಾವುದೇ ಕಡಿತವಿಲ್ಲದೆ ಪೂರ್ಣ ವೇತನ ಮತ್ತು ಎಲ್ಲ ಭತ್ಯೆಗಳು ಫುಲ್ ಸ್ಯಾಲ್ರಿ ದೊರೆಯುತ್ತದೆ. ಅಂದರೆ ಈ ಒಂದು HPLನ ಯೂಸ್ ಮಾಡಿದ್ರೆ ಫುಲ್ ಸ್ಯಾಲ್ರಿಯಲ್ಲಿ ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ಹಕ್ಕಿಲ್ಲದ ರಜೆ, ಲೀವ್ ನಾಟ್ ಡ್ಯೂ ಅಂತ ಹೇಳ್ತೀವಿ. ಲೀವ್ ನಾಟ್ ಡ್ಯೂನ ಅರ್ಥ ಏನಂದರೆ, ನೌಕರನ ರಜಾ ಖಾತೆಯಲ್ಲಿ ಯಾವುದೇ ಅರ್ಧ ವೇತನ ರಜೆ ಉಳಿದಿಲ್ಲದಿದ್ದರೂ ಭವಿಷ್ಯದಲ್ಲಿ ಗಳಿಸಬಹುದಾದ ರಜೆಯನ್ನು ಮುಂಗಡವಾಗಿ ಪಡೆಯುವ ಸೌಲಭ್ಯವನ್ನು ಹಕ್ಕಿನಲ್ಲಿಲ್ಲದ ರಜೆ ಅಂತ ಕರಿತೀವಿ, ಅಥವಾ ಲೀವ್ ನಾಟ್ ಡ್ಯೂ ಅಂತ ಕರಿತೀವಿ, LND ಅಂತ. ಯಾವಾಗ ಸಿಗುತ್ತದೆ ಇದು ಕೇವಲ ತೀವ್ರ ಅನಾರೋಗ್ಯದ ಸಂದರ್ಭದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಮತ್ತು ನೌಕರನು ಮರಳಿ ಕರ್ತವ್ಯಕ್ಕೆ ಹಾಜರಾಗುವ ಸಾಧ್ಯತೆ ಇದ್ದರೆ ಮಾತ್ರ ಈ ಒಂದು ರಜೆಯನ್ನು ಮಂಜೂರಾತಿ ಮಾಡಲಾಗುತ್ತದೆ. ಇದಾದಮೇಲೆ ನೆಕ್ಸ್ಟ್ ಗರಿಷ್ಠ ಮಿತಿ ಏನಿದೆ, ಗರಿಷ್ಠ ಮಿತಿ ಬಂದ್ಬಿಟ್ಟು ನೌಕರನ ಇಡೀ ಸೇವಾ ಅವಧಿಯಲ್ಲಿ ಗರಿಷ್ಠ 360 ದಿನಗಳಿಗೆ ಮಾತ್ರ ಈ ರಜೆಯನ್ನು ಪಡೆಯಬಹುದು. ಆದರೆ ಏಕಕಾಲಕ್ಕೆ ಗರಿಷ್ಠ 90 ದಿನಗಳ ಮಾತ್ರ ಈ ಒಂದು ಲೀವ್ ನಾಟ್ ಡ್ಯೂ ರಜೆಯನ್ನು ಪಡೆಯಬಹುದಾಗಿದೆ. ವೇತನ ಮತ್ತು ಮರುಪಾವತಿ. ಈ ಅವಧಿಯಲ್ಲಿ ಅರ್ಧ ವೇತನ ಮಾತ್ರ ದೊರೆಯುತ್ತದೆ. ನೌಕರನು ಸೇವೆಗೆ ಮರಳಿದ ನಂತರ ಗಳಿಸುವ HPLನಿಂದ ಈ ಮುಂಗಡ ರಜೆಯನ್ನು ಕಡಿತಗೊಳಿಸಲಾಗುತ್ತದೆ. ಸೊ ಸೇವೆಗೆ ರಿಟರ್ನ್ ಆದ ನಂತರ ಅವರ ಒಂದು ಸೇವೆ ಮರಳಿದ ನಂತರ ಅವರ ಒಂದು ಗಳಿಸುವ HPLನಿಂದ ಈ ಒಂದು ರಜೆಗಳನ್ನು ಕಡಿತಗೊಳಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಗಳಿಕೆ ರಜೆ ಮತ್ತು ಅದರ ಒಂದು HPLನ ಹೋಲಿಕೆ, ಯಾವ ರೀತಿಯಾದಂಥ ಒಂದು ಡಿಫ್ರೆನ್ಸಸ್ ಇವುಗಳ ಮಧ್ಯೆ ಇದೆ, EL ಮತ್ತು HPLನ ನಡುವೆ ಯಾವ ರೀತಿಯಾದಂಥ ಒಂದು ಡಿಫ್ರೆನ್ಸಸ್ಗಳಿದೆ ಅಂತ ನೀವು ನೋಡಿದ್ರೆ, ಸೊ ಫಸ್ಟ್ ಆಫ್ ಆಲ್ ವೈಶಿಷ್ಟ್ಯ ಗಳಿಕೆ ರಜೆ, EL ಮತ್ತು HPL. ವಾರ್ಷಿಕವಾಗಿ ಜಮೆಯಾಗುವಂಥದ್ದು EL 30 ದಿನಗಳಾಗುತ್ತೆ, HPL 20 ದಿನ ಆಗುತ್ತೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಗರಿಷ್ಠ ಸಂಗ್ರಹ ಮಿತಿ. ಗರಿಷ್ಠ ಮಿತಿ ELಗೆ 300 ದಿನಗಳು ಇರುತ್ತೆ ಆ್ಯಂಡ್ HPLಗೆ ಯಾವುದೇ ಮಿತಿ ಇಲ್ಲ, ಅಪರಿಮಿತ. ನಗದೀಕರಣ, ನಿವೃತ್ತಿಯ ವೇಳೆ ಗರಿಷ್ಠ 300 ದಿನಗಳನ್ನು ನಗದೀಕರಿಸಬಹುದು, ಬಟ್ ಇದಕ್ಕೆ ಯಾವುದೇ ಹಂತದಲ್ಲಿಯೂ ನಗದೀಕರಣಕ್ಕೆ ಅವಕಾಶ ಇರೋದಿಲ್ಲ. ರಜಾ ಅವಧಿಯ ವೇತನ, ಪೂರ್ಣ ವೇತನವನ್ನು ನೀಡಲಾಗುತ್ತೆ, ಅರ್ಧ ವೇತನವನ್ನು ಇಲ್ಲಿ ನೀಡಲಾಗುತ್ತದೆ ರಜಾ ಅವಧಿಯಲ್ಲಿ, ಅಂದರೆ ರಜೆ ಮೇಲೆ ಹೋದರೆ. ಸೊ ಇದಿಷ್ಟಾಗಿತ್ತು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನಮ್ಮ ಒಂದು EL ಎನ್ಕ್ಯಾಶ್ಮೆಂಟ್, CL ಎನ್ಕ್ಯಾಶ್ಮೆಂಟ್ ಮತ್ತು HPL ಎನ್ಕ್ಯಾಶ್ಮೆಂಟ್ಗೆ ಸಂಬಂಧಿಸಿದಂತೆ. ಸೊ ಅವುಗಳ ಒಂದು ನಿಯಮಗಳು ಬೇಸಿಕಲಿ ಯಾವ ರೀತಿ ಪಡಿಬೋದು, ಏನು ಎಲ್ಲ ನಿಯಮಗಳಿದೆ ಅಂತ ಐ ಹೋಪ್ ನಿಮಗೆ ಅರ್ಥ ಆಗಿದೆ.